पूजन विधि ಪೂರ್ಣವಾಗಿದೆ. ಪ್ರಧಾನಮಂತ್ರಿಗಳು ಎಲ್ಲ ಪೂಜೆಗಳನ್ನು ಪೂರೈಸಿದ್ದಾರೆ. ಅಂತಿಮವಾದ ಎಲ್ಲ ಕೆಲಸಗಳನ್ನು ನಡೆದಿದೆ. ಬಾಲರಾಮ 500 ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ತನ್ನ ಜನ್ಮಭೂಮಿಯಲ್ಲಿ ಮತ್ತೆ ತನ್ನ ಜಾಗವನ್ನು ಪಡೆದುಕೊಂಡಿದ್ದಾನೆ. ಆಧುನಿಕ ಭಾರತದ ಚರಿತ್ರೆಯ ಪುಟಗಳಲ್ಲಿ ಬಹುಮುಖ್ಯವಾದ ಒಂದು ದಿನವಾಗಿ ನಮೂದಾಗಬಹುದಾದ ಈ ದಿನ ಇವತ್ತಿಗೆ ಮುಗಿದಂತೆ ಇದೆ. ಇಲ್ಲಿಗೆ ಧಾರ್ಮಿಕವಾಗಿ ನಡೆಯಬೇಕಾದದ್ದೆಲ್ಲ ಮುಗಿದಿದೆ. ಆದರೆ ನಮ್ಮ ಜೀವನ ಕ್ರಮದಲ್ಲಿ ಆರಂಭಬೇಕಾದದ್ದು ಮುಂದೆ ನಡೆಯಬೇಕಾದ್ದು ಬಹಳಷ್ಟು ಇದೆ. ಏನೋ 500 ವರ್ಷಗಳ ಕತೆ ಅಂತ ನಾವು ಕೇಳ್ತಾನೆ ಇದ್ವಿ. ನಾನಂತೂ 32-33 ವರ್ಷಗಳ ಹಿಂದೆ ಇದರ ಸಂಬಂಧಿತ ಘಟನಾವಳಿಗಳನ್ನು ವರದಿ ಮಾಡುವ ಯುವ ವರದಿಗಾರನಾಗಿ ನಾನು ನೋಡಿದ್ದೆ. ಆಗಲೂ ನನಗೆ ಅನ್ನಿಸ್ತಾ ಇರಲಿಲ್ಲ ಆವತ್ತಿನ ಘಟನೆಗಳನ್ನೆಲ್ಲ ವರದಿ ಮಾಡೋ ಸಂದರ್ಭದಲ್ಲಿ ಒಂದು ದಿನ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಒಂದು ದಿನವನ್ನು ನಾನು ವರದಿ ಮಾಡಬಹುದೇನೋ ಅಂತ ನನಗೂ ಏನು ಅನ್ನಿಸಿರಲಿಲ್ಲ. ನಾನು ಐ ಆಮ್ ಟಾಕಿಂಗ್ ಆಫ್ 1992 ಅಲ್ಲಿಂದ ನಾನು ಹೇಳ್ತಾ ಇರುವಂಥದ್ದು, ಅಥವಾ 89 ಅಲ್ಲಿಂದ. ಹಾಗಾಗಿ ಒಂದು ಇಟ್ಟಿಗೆಯ ಗಾಡಿಗಳಲ್ಲಿ ಇಟ್ಟಿಗೆಯನ್ನು ತೆಗೆದುಕೊಂಡು ಬರ್ತಾ ಇದ್ದ ದಿನದಿಂದ ಇವತ್ತು ಅದೇ ಊರಲ್ಲಿ, ಯಾವ ಊರಲ್ಲಿ ನಾನು ಇಟ್ಟಿಗೆ ನೋಡಿದ್ನೋ ಅದೇ ಊರಲ್ಲಿ ಬಂದ ಕಲ್ಲಿನಿಂದ ಬಂದ ಬಾಲರಾಮನನ್ನು ದರ್ಶನ ಮಾಡೋಂಗೆ ಆಯ್ತು ಇವತ್ತು ನನಗೆ, ಹೆಚ್ಚು ಕಡಿಮೆ 35 ವರ್ಷಗಳ ನಂತರ. ಇಟ್ಸ್ ಅನ್ ಅಮೇಝಿಂಗ್ ಫೀಲಿಂಗ್ ಫಾರ್ ಮೆನಿ. ಭಾಳ ಅಮೋಘವಾದಂತಹ ಅನುಭವ ಕೆಲವರಿಗೆ ಸಹಸ್ರ ನೆನಪುಗಳು ನುಗ್ಗಿ ಬರುತ್ತಿರಬಹುದಾದಂತಹ ಸಮಯಗಳು. ಭಾಳ ಆಶ್ಚರ್ಯಕರವಾಗಿದೆ ಕೆಲವರುಗಳಿಗೆಲ್ಲ ಅಂತಂದರೆ. ಇದೆಲ್ಲ ಆಗಿದೆಯಾ, ಆಗತ್ತಾ ಅಂತ ಅನ್ನಿಸ್ತಾ ಇರಬೇಕು ಕೆಲವರಿಗೆ. ಅಂತಿಮವಾಗಿ ಬಾಲರಾಮ ಪ್ರತಿಷ್ಠಾಪನೆಯಾಗಿದೆ, ಪ್ರಾಣ ಪ್ರತಿಷ್ಠಾಪನೆಯು ಮುಗಿದಿದೆ. ಏನಿದ್ದರೂ ಭಕ್ತರು ಮತ್ತು ಅವನ ನಡುವಿನ ಸಂಬಂಧ ಅಷ್ಟೇ, ಅವರವ್ರು ಮಾಡ್ಕೋಬೇಕಿಲ್ಲ, ಅದಷ್ಟಕ್ಕಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನಾಗಲೇ ಹೇಳ್ತಿರುವಂಥ ಹಿಂದೂ ನಂಬಿಕೆ ಆಸ್ಥೆಯ ಒಂದು ಪುನರ್ಸ್ಥಾಪನೆಯಾಗಿದೆ ಮತ್ತು ಅದರ ಪುನರುತ್ಥಾನಕ್ಕೆ ಆಗಬೇಕಾದಂತಹ ಕೆಲಸಗಳು ಬಹಳಷ್ಟು ಬಾಕಿ ಇವೆ. ಶ್ರೀರಾಮಚಂದ್ರ ಅವನನ್ನು ಜಾತಿಯಲ್ಲಿ ಕಟ್ಟಿ ಹಾಕಲಿಕ್ಕೆ ಆಗಲ್ಲ ಅಂತ ನಾನು ಪದೇ ಹೇಳ್ತಾ ಇರ್ತೀನಿ. ಈ ಒಕೇಶನನ್ನು ಬಳಸ್ಕೊಂಡು ಅಲ್ಲಿ ಬಂದಿರೋರೆಲ್ಲರೂ ಇದರ ನೆನಪಿನಲ್ಲಿ ಆ ಒಂದು ವ್ಯವಸ್ಥೆಯನ್ನು ಕತ್ತರಿಸಿ ಹಾಕುತ್ತೇವೆ ಅನ್ನುವಂಥ ಶಪಥ ಮಾಡಿ ಹೊರಕ್ಕೆ ಬಂದರೆ ಅದಕ್ಕಿಂತ ದೊಡ್ಡದಾದಂತಹ ಒಂದು ಯೋಗದಾನ ಹಿಂದೂ ಸಮಾಜಕ್ಕೆ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಕತ್ತರಿಸಿ ಹಾಕಬೇಕು ಆ ವ್ಯವಸ್ಥೆಯನ್ನು ಅಂತ ಒಂದು ತೀರ್ಮಾನಕ್ಕೆ ಬಂದರೆ ಸರಿ ಹೋಗುತ್ತೆ ಎಲ್ಲ. ಮೇಲು ಕೀಳು, ಈಗ ನಾವು ಅಲ್ಲಿ ಬಿಟ್ಕೊಳ್ಳಲ್ಲ, ಇಲ್ಲಿ ಬಿಟ್ಕೊಳ್ಳಲ್ಲ, ನಾನು ಅಲ್ಲಿ ಸೇರಿಸಲ್ಲ, ಇಲ್ಲಿ ಸೇರಿಸಲ್ಲ, ಅವ್ರಿಗೆ ಪ್ರವೇಶ ಇಲ್ಲ, ಇವರಿಗೆ ಪ್ರವೇಶವಿಲ್ಲ, ಈ ಎಲ್ಲವನ್ನ ಬಿಟ್ಟು ಮುಂದೆ ಸಾಗಿ ಹೋಗಬೇಕಾದ ದಿನವಿದು ಅಂತ ಆ ಶಪಥ ದಿನವಾದರೆ ಪ್ರಾಣ ಪ್ರತಿಷ್ಠಾಪನೆಗೆ ಒಂದಿಷ್ಟು ಅರ್ಥ ಸಿಗ್ತದೆ ಅಂತ ಕಾಣುತ್ತೆ. ಇವತ್ತಿನ ಆಸ್ತಿಕರದ್ದು ಬೇರೆ, ಧರ್ಮದ ಚಿಂತನೆಯನ್ನು ಮಾಡುವವರ ಕಾಳಜಿಗಳು ಬೇರೆ ಇರಬೇಕು, ಎರಡೂ ಬೇರೆ ಬೇರೆ. ಹಾಗಾಗಿ ಅದಾಗತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೀವು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳನ್ನ ಇಷ್ಟು ಕಾಲ ನೋಡಿದ್ರಿ, ಭಾಳ ಅದ್ಭುತವಾಗಿ ಏನೋ ಕಾಣಿಸ್ತಾ ಇದೆ. ನಮಗಂತೂ ಇಲ್ಲಿ ಹಾಗೆ ಕಾಣಿಸ್ತಾ ಇದೆ, ನನಗೆ ಗೊತ್ತಿಲ್ಲ ಬೇರೆಯವ್ರಿಗೆ ಹೆಂಗೆ ಕಾಣಿಸ್ತಿದೆಯೋ ಏನೋ. ಭಾಳ ತುಂಬ ಮುದ್ದಾಗಿದೆ ಅಲ್ಲ, ಎಲ್ಲ ಕೆತ್ತಾಗಿದೆ, ಮುದ್ದಾಗಿದೆ, ಹೌದು, ಭಾಳ ಮಜಾ ಇದೆ, ಸಖತ್ತಾಗಿದೆ ಅಂತ ನೋಡಿದ್ರೆ ಖುಷಿಯಾಗುತ್ತೆ. ಆಲ್ ನಿಮ್ಗೆ ಅವಕಾಶ ಸಿಕ್ಕಿದಾಗ ಅದನ್ನು ನೋಡ್ತೀರಿ ಅಥವಾ ನೋಡೋಕ್ಕೆ ಹೋಗ್ತೀರಿ. ಇದು ಅಯೋಧ್ಯೆಯಿಂದ ಬರ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಗರ್ಭಗುಡಿಯ ಒಳಗಡೆನೇ ಇದ್ದಾರೆ ಪ್ರಧಾನಮಂತ್ರಿಗಳು ಮತ್ತು RSS ಮುಖ್ಯಸ್ಥರು ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಎಲ್ಲ ಆದಿಯಾಗಿ ನಾವು ಅಂದುಕೊಂಡಿದ್ದಕ್ಕಿಂತ ಒಂದು 8-10 ನಿಮಿಷ ಹೆಚ್ಚು ಸಮಯವನ್ನೇ ತೆಗೆದುಕೊಂಡಿದೆ ಈ ಇಡೀ ಕಾರ್ಯಕ್ರಮ. ಬಟ್ ದಟ್ಸ್ ಓಕೆ. 500 ವರ್ಷನೇ ಕಾದಿದ್ರಂತೆ, 32-33 ವರ್ಷನೇ ಬಡದಾಡ್ಕೊಂಡಿದ್ವಂತೆ. ಈಗ ಇಲ್ಲೊಂದು 10 ನಿಮಿಷ ಹೋದರೆ ಆಗುವುದಾದರೂ ಏನು ಅಲ್ವೇ? ಪ್ರಾಣ ಪ್ರತಿಷ್ಠಾಪನೆ ಆ ಸಮಯಕ್ಕಾಗಿದೆ, ಮುಗಿದಿದೆ ಅದೆಲ್ಲ ಕೆಲಸ. ಬ್ರಿಲಿಯಂಟ್. ಎಸ್.